ಯಜಮಾನ್ರು ಬಂದರು ಅಂದ್ಯಲ್ಲಮ್ಮ, ಎಲ್ಲಿ ಕಾಣ್ತಿಲ್ಲ? ನೀವು ಕಾಫಿ ಬೇಡ ಅಂತ ಹೇಳಿದ್ರಲ್ಲ, ಅದಕ್ಕೆ ಇಲ್ಲಿ ಅಂಗಡಿಯಿಂದ ಸ್ವೀಟ್ ತರ್ತೀನಿ ಅಂತ ಹೋದರು. ಅಯ್ಯೋ, ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ನಮ್ಮ ಯಜಮಾನ್ರು ಇವತ್ತು ಡ್ಯೂಟಿಯಿಂದ ಬೇಗ ಬರ್ತೀನಿ, ನಮ್ಮ ಡಿಪಾರ್ಟ್ಮೆಂಟ್ ಹೆಡ್ಗೆ ಇನ್ವಿಟೇಷನ್ ಕೊಡೋಣ ಅಂತ ಹೇಳಿದರು. ನೀನು ಬಿದ್ದಿದ್ದ ಭಯದಲ್ಲಿ ನಾನೆಲ್ಲ ಮರ್ತುಬಿಟ್ಟೆ. ನಾವಿನ್ನು ಹೊರಡ್ತೀವಿ. ನೀವು ಇಷ್ಟೆಲ್ಲ ಸಹಾಯ ಮಾಡಿದ್ದೀರಾ ನನಗೆ. ಮೊದಲನೇ ಸಲ ಮನೆಗೆ ಬಂದವ್ರನ್ನ ಹಾಗೆ ಕಳಿಸ್ತಾ ಇದ್ದೀನಲ್ಲ ಅಂತ ಬೇಜಾರಾಗ್ತಿದೆ. ನೀವೇನು ಯೋಚನೆ ಮಾಡಬೇಡಿ, ನಾವು ಇನ್ನೊಂದ್ಸಲ ನಿಮ್ಮ ಮನೆಗೆ ಬರ್ತೀವಿ. ನೀವು ಯಾವಾಗಾದರೂ ನಮ್ಮ ಮನೆಗೆ ಬನ್ನಿ. ಏನಮ್ಮ? ನಾನು ನಿಮ್ಮನ್ನ ಅಮ್ಮ ಅಂತ ಕರಿಬಹುದಾ? ಖಂಡಿತ ಕರಿ ಮಗಳೇ. ನೀನು ನನ್ನ ಮಗಳು ಅಂತ ಒಂದು ಮಾತು ಹೇಳ. ಕೇಳಿಮ್ಮ. ಪ್ರೀತಿಸಿ ಮದುವೆ ಆದ್ವಿ ಅಂತ ಮನೆಯವರಿಂದ ದೂರ ಆಗಬೇಡಿ. ಒಂದ್ಸಲ ನಿನ್ನ ಗಂಡನೂ ಕರ್ಕೊಂಡು ಹೋಗಿ ತಪ್ಪಾಯಿತು ಅಂತ ಅವ್ರ ಕಾಲಿಗೆ ಬಿದ್ದುಬಿಡು. ಆಗ ಎಲ್ಲ ಸರಿ ಹೋಗ್ಬೋದಲ್ವಾ? ನಿಜಮ್ಮ, ಖಂಡಿತ ಹಾಗೆ ಮಾಡ್ತೀನಿ. ನಾವೇನು ಬರ್ತೀವಿ? ಸರಿಮ್ಮ, ತಗೊಳ್ಳಿ. ಶಾರದಾ, ನಾಳೆ ನಮ್ಮ ಮನೇಲಿ ಚಪ್ರದ ಪೂಜೆ. ನೀನು ತಪ್ಪದೆ ಬರಬೇಕು. ಸಾಧ್ಯವಾದರೆ ನಿನ್ನ ಗಂಡನ್ನು ಕರ್ಕೊಂಡು ಬಾ. ಸರಿಮ್ಮ. ಆಯಿತಾ? ಸರಿ, ಬರ್ತೀವಿ. ಬಾರೆ ಇಲ್ಲಿ. ಏನೇ ಬಾರೆ ಇಲ್ಲಿ. ಏನೋ ನನ್ನ ಬಾಳೆ ಎಲೆ ವರ್ಷೋಷತಿಗೆ ನಿನ್ನ ಮಾವಿನ ಎಲೆನ ಪೋಣಿಸಿರ್ಬೇಕು. ಯಾವಾಗಲೂ ನೀನು ಈಸಿ ಕೆಲಸ ತೊಗೊಂಡು ನಂಗೆ ಬೈತೀಯ ಅಲ್ವಾ? ಏಯ್, ಮಾವಿನ ಎಲೆ ಒಂದೆರಡು ಹೆಚ್ಚು ಕಮ್ಮಿ ಆದರೆ ಫಂಕ್ಷನ್ ಏನು ನಿಲ್ಲಲ್ಲ. ಅದೇ ಬಾಳೆ ಎಲೆ ಏನಾದರೂ ಧೂಳಿದ್ರೆ ಅದೇ ದೊಡ್ಡ ಇಶ್ಯೂ ಆಗ್ಬಿಡುತ್ತೆ ಕಣೆ. ನಮ್ಮದೇ ಟಫೆಸ್ಟ್ ಜಾಬು. ಇದನ್ನು ಮಾಡಿ ನೋಡು, ಗೊತ್ತಾಗುತ್ತೆ ಯಾವ ಟಫು ಅಂತ. ಸ್ವಲ್ಪ ನಿಮ್ಮ ಜಗಳ ನಿಲ್ಲಿಸ್ತೀರಾ? ಇಲ್ಲಿ ನನ್ನ ಲೆಕ್ಕನೇ ತಪ್ಪೋಯ್ತು. ಆರ್ತಿನ ನೋಡಿ ಕಲ್ತ್ಕೊಳ್ಳಿ. ಅವಳು ಹುಡುಗರೇನ ಎಷ್ಟು ಸೈಲೆಂಟಾಗಿ ಕೂತ್ಕೊಂಡು ಬ್ಯಾಗಿಗೆ ತುಂಬಿಸ್ತಾ ಇದ್ದಾಳೆ ಅಂತ. ಅಮ್ಮೋ, ಅಮ್ಮೋ, ನಾಳೆ ಎಲೆ ತುದಿಗೆ ಪುಳಿಯೋಗರೆ ಆಗಬೇಕು ಕಣೆ. ಗೊಜ್ಜು ಕುದಿಸ್ತಾ ಇದ್ದೀನಿ, ಸ್ವಲ್ಪ ಹೋಗಿ ನೋಡ್ಕೊ. ಸರಿಮ್ಮ. ಆರತಿ, ನೀನು ಯಾಕೆ ಇದನ್ನೆಲ್ಲ ಮಾಡ್ತಿದ್ಯಾ? ನಾಳೆ ಮನೆ ತುಂಬ ನೆಂಟರು ಇರ್ತಾರೆ, ತುಂಬ ಗಲಾಟೆ ಗದ್ದಲ ಇರುತ್ತೆ. ನೀನು ಚೂರು ರೆಸ್ಟ್ ಮಾಡೋಕ್ಕಾಗಲ್ಲ. ಈಗ ಹೋಗಿ ಸ್ವಲ್ಪ ಹೊತ್ತು ಮಲಕ್ಕೋ. ಮದುವೆ ಟೈಮಿಗೆ ನಿನಗೇನಾದರೂ ಜ್ವರ ಬಂದರೆ ಹೆಚ್ಚು ಕಮ್ಮಿ ಆಗಿಬಿಡುತ್ತೆ. ನಡಿ ನಡಿ. ಓಹೋ, ಅದ್ಯ ಸಾರ್ಥಕ್, ಬನ್ನಿ ಬನ್ನಿ ಬನ್ನಿ. ಅಣ್ಣ ಅದಕ್ಕೆ ಸಾರ್ಥಕ, ಚೆನ್ನಾಗಿದೆಯೇನಪ್ಪ? ಅದ್ಯ, ನಿನ್ನ ಆರೋಗ್ಯ ಹೇಗಿದೆ? ಚೆನ್ನಾಗಿದ್ದೀನಿ ಮಾವ. ನೀವು ಹೇಗಿದ್ದೀರಾ ಚಿಕ್ಕಪ್ಪ? ತಯಾರಿ ಎಲ್ಲ ಚೆನ್ನಾಗಿ ನಡೀತಿದ್ಯಾ? ತಕ್ಕ ಮಟ್ಟಿಗೆ ಆಗಿದೆ, ಇನ್ನೂ ಪೂರ್ತಿ ಆಗಬೇಕು. ನಿಮ್ಮ ಚಿಕ್ಕಮ್ಮ ನಿಂದೇ ಧ್ಯಾನ ಮಾಡ್ತಾ ಇದ್ಲು. ಇರೋನೊಬ್ಬ ಮಗ ಅವನೇ ಮುಂದೆ ನಿಂತೆಲ್ಲ ನಡೆಸ್ಕೊಡ್ಬೇಕು. ಇನ್ನೂ ಬಂದಿಲ್ಲ, ಏನು ಕೆಲಸನೋ ಏನೋ ಅಂತ ಗುಣಗ್ತಾ ಇದ್ಲು. ಅಯ್ಯೋ ಚಿಕ್ಕಪ್ಪ, ಚಿಕ್ಕಮ್ಮ ಒಂದು ಆವಾಜ್ ಆಗ್ತಿದ್ದಾಗೆ ಗಂಟು ಮುಟ್ಟೆ ಕಟ್ಕೊಂಡು ಓಡ್ ಬಂದ್ಬಿಟ್ಟೆ. ಸಾರ್ಥಕ್, ನಿನಗೆ ನಿಮ್ಮ ಅಮ್ಮಂದೇ ಮನಸ್ಸು ಕಣೋ. ನಾನು ಕರೆದ ತಕ್ಷಣ ಓಡ್ ಬಂದ್ಬಿಟ್ಟಿಯಲ್ಲ, ತುಂಬ ಸಂತೋಷ ಆಗ್ತದೆ. ಅಯ್ಯೋ ಚಿಕ್ಕಮ್ಮ, ಈಗಲೇ ಹತ್ತು ಎಲ್ಲ ಖಾಲಿ ಮಾಡಿಬಿಡಿ. ಆಮೇಲೆ ಆರ್ತಿನ ಕಳ್ಸೋವಾಗ ಶಾರ್ಟೇಜ್ ಆದರೆ ಕಷ್ಟ. ಡೋಂಟ್ ವೆರಿ ಅಣ್ಣ, ನಮ್ಮ ಅಮ್ಮನ ಕಣ್ಣೀರು ಸಮುದ್ರ ಇದ್ದಂಗೆ. ಖಾಲಿ ಆಗೋ ಸೀನ್ ಎಲ್ಲ ಇಲ್ಲವೇ ಇಲ್ಲ. ಯಾವಾಗ ಬೇಕಾವಾಗ ಎಷ್ಟು ಬೇಕೋ ಅಷ್ಟು ಬರುತ್ತೆ. ಅದಕ್ಕೆ ಹೇಗಿದ್ದೀರಾ? ಪಾಪು ಮಾತಾಡುತ್ತಾ? ಆಗ್ಲೇ ಓದಿಯೋಕೆ ಏನಾದರೂ ಶುರು ಮಾಡಿದ್ಯಾ? ಜಾಸ್ತಿ ಕಾಯೋಕ್ಕಾಗಲ್ಲ, ಬೇಗ ಬರ್ತೀನಿ ಅಂತ ಹೇಳ್ತಾ ಇದೆ. ಹಾಗಿದ್ರೆ ಅದು ಪಕ್ಕ ನಮ್ಮನೆ ರೌಡಿ ಬೇಬೆ ಅಮ್ಮ ಅಕ್ಕನೇ ಆಗಿರುತ್ತೆ. ಏನೇ ಹೇಳ್ತಿದ್ಯಾ? ಇವಳನ್ನೇ ಕಷ್ಟಪಟ್ಟು ಸಹಿಸ್ಬೋದಾಗಿನೇ, ಇನ್ನು ಹುಟ್ಟೋ ಮಗುನು ಹಂಗೆ ಆದರೆ ನನ್ನ ಕತೆ ಅಷ್ಟೇ.
ಈಗ ಮದುವೆ ಮನೆ ವಾತಾವರಣ ಬಂದಂಗೆ ಆಗ್ತಾ ಇದೆ. ಮದುವೆ ಮುಗಿಯೋವರೆಗೂ ಎಲ್ಲ ಇದೇ ಥರ ಖುಷಿ ಖುಷಿಯಾಗಿ ನಡೆದು ಹೋದರೆ ಅಷ್ಟೇ ಸಾಕು. ಸಾರ್ಥಕನೆ ಬಂದಾಯ್ತಲ್ಲ, ಇನ್ನೆಲ್ಲ ಸರಾಗವಾಗಿ ಆಗುತ್ತೆ ಬಿಡು. ಹಾ ಚಿಕ್ಕಪ್ಪ, ಎಲ್ಲ ಸರಾಗವಾಗಿ ನಡೆಯುತ್ತೆ. ರೀ, ನೀವಿವತ್ತು ಮನೇಲಿದ್ದೀರಾ ಅಂತ ತುಂಬ ಖುಷಿ ಆಗ್ತಿದೆ ರೀ. ನಾನು ಕೆಲಸ ಅಂತ ತಾನೇ ಹೊರಗಡೆ ಹೋಗೋದು. ನಾನೇ ನೀನು ಬಿಟ್ಟು ಜಾಲಿಯಾಗಿ ಎಂಜಾಯ್ ಮಾಡೋಕ್ಕೆ ಹೋಗ್ತೀನಾ? ಹಾಗಲ್ಲ ರೀ ಹೇಳಿದ್ದು, ನೀವು ತುಂಬ ಒಳ್ಳೆಯವರು ಅಂತ ನನಗೆ ಗೊತ್ತು. ಹೊರಗಿದ್ದಾಗಲೂ ನನ್ನೇ ನೆನೆಸ್ಕೊಂತಿರ್ತೀರ ಅಲ್ವಾ? ಅದರಲ್ಲಿ ಯಾವ ಡೌಟು ಇಲ್ಲ. ನೀನು ನನ್ನ ಇಷ್ಟೊಂದು ಪ್ರೀತಿ ಮಾಡುವಾಗ ನೀನು ನನ್ನ ನೆನಪಾಗದೇ ಇರ್ತೀಯ? ರೀ, ಹೇಳೋದು ಮರ್ತಿದ್ದೆ. ಇವತ್ತು ಮನೆಯವ್ರಿಗೂ ನನ್ನನ್ನು ಕರ್ಕೊಂಡು ಬಂದಿದ್ರಲ್ಲ, ಅವ್ರ ಮಗಳ ಮದುವೆ ಅಂತೆ. ನಾಳೆಯಿಂದನೇ ಶಾಸ್ತ್ರ ಎಲ್ಲ ಶುರು ಆಗುತ್ತಂತೆ. ಆಗಲಿ ಬಿಡು. ಹಾಗಲ್ಲ ರೀ, ಅವ್ರು ನನ್ನನ್ನು ಖಂಡಿತ ಬರಲೇಬೇಕು ಅಂತ ಕರೆದಿದ್ದಾರೆ. ಓ, ಇದಾ ವಿಷಯ? ಸರಿ, ಹೋಗ್ಬಾ. ಯಾಕೆ ನೀವು ಕರ್ಕೊಂಡು ಹೋಗಲ್ವಾ? ಸಾರಿ ಚಿನ್ನ, ನಾಳೆಯಿಂದ ನಂಗೆ ತುಂಬ ಕೆಲಸ ಇದೆ. ಫುಲ್ಲು ಬ್ಯುಸಿ ಆಗಿಬಿಡ್ತೀನಿ. ಯಾಕೆ ಬೇಜಾರು ಮಾಡ್ಕೋತೀಯ? ಮದುವೆಗೆ ಕರ್ಕೊಂಡು ಹೋಗ್ತೀನಿ, ಆಯ್ತಾ? ನಿಜವಾಗ್ಲೂ? ಖಂಡಿತ ಕರ್ಕೊಂಡು ಹೋಗ್ತೀನಿ. ರೀ, ಇವತ್ತು ಮನೆಗೆ ಬಂದಿದ್ರಲ್ಲ ಅಮ್ಮ, ತುಂಬ ಒಳ್ಳೆಯವ್ರಿ. ಪಾಪ ಅವ್ರ ಮಗಳಿಗೂ ನಿಮ್ಮ ಥರನೇ ಒಳ್ಳೆ ಗಂಡ ಸಿಗಲಿ. ಅಲ್ಲ, ಮನೆಯಲ್ಲಿ ಮೊದಲನೇ ಮಗ ಹುಟ್ಟಿದ್ರೆ ಇಷ್ಟೊಂದು ಸಮಸ್ಯೆ ಅಂತ ಗೊತ್ತಿದ್ರೆ ಸ್ವಲ್ಪ ಲೇಟಾಗಿ ಹುಟ್ಬೋದಿತ್ತು. ಏನು ಕರ್ಮ ಇದು? ಆ ವಿಕ್ರ ನನ್ನ ಹುಡುಗಿಗೆ ಸೀರೆ ಕೊಡಬೇಕು, ಸೀರೆ ತಂದು ಕೊಡೋಣ. ಆಯಿತು, ಹೋಗ್ಲಿ ಅಂದ್ಕೊಂಡ್ರೆ ಹುಡುಗಿಗೆ ಮೆಹಂದಿ ಕೊಡಬೇಕು. ಆ ಬಜಾರಿ ಅಮೂಲ್ಯನ ಹತ್ರ ಮಾತಾಡಿ ಯಾವ ಥರ ಮೆಹಂದಿ ಬೇಕು ಅಂತ ತೊಗೊಂಡು ಬಾ ಅಂತಾನೆ. ಅಲ್ಲ, ನಾನು ಏನು ಮಾಡ್ತಿದ್ದೀನಿ ಅಂತ ನನಗೆ ಡೌಟ್ ಬರೋ ಲೆವೆಲ್ಗೆ ಇವರೆಲ್ಲ ಸೇರ್ಕೊಂಡು ನನಗೆ ಟಾರ್ಚರ್ ಕೊಡ್ತಿದಾರಲ್ಲ. ನನ್ನಂತ ನಾನೇ ಹುಡುಗಿರ ಅಂಗಡಿಗಳನ್ನ ಸುತ್ತೋ ಹಾಗಾಯ್ತು. ಛೇ, ಕಾರ್ ಯಾವಾಗಲೂ ಹೋಗಿ ಹೆಂಗಸರಿಗೆ ಗುದ್ದೀತಲ್ಲ, ಅವತ್ತ ಬಜಾರಿ, ಇವತ್ತು ಇವ್ರನ್ನ ಎಲ್ಲೋ ನೋಡಿದ್ದೀನಲ್ಲ. ಸ್ವಲ್ಪ ನೋಡ್ಕೊಂಡು ಕಾರ್ ಓಡಿಸಿ. ಕಾರ್ ಇದೇನೋ ದಿಮಾಕ್ ನೆತ್ತಿಗಿರೋದ್ರೆ ಹೀಗೆ ಆಗೋದು. ಐ ಆಮ್ ರಿಯಲಿ ಸಾರಿ. ನಿಮ್ಗೇನು ಆಗಿಲ್ಲ ಅಲ್ವಾ? ಹಲೋ, hello, excuse me. ರೀ, ಸ್ವಲ್ಪ ನಿಧಾನವಾಗಿ ಹೋಗ್ರಿ. ಅಮ್ಮು, ಸಾಕು ಕಣೆ, ಎಷ್ಟು ಅಂತ ಬಣ್ಣ ಬೆಳಿತೀಯ? ಇದೊಳ್ಳೆ ಕತೆ ಆಯ್ತಪ್ಪ. ಏನು ತಮಾಷೆನಾ? ಹುಡುಗಿರ್ ಲೈಫಲ್ಲಿ ಮದುವೆ ಅಂದರೆ ದೊಡ್ಡ ಬಡ್ಜೆಟ್ ಫಿಲ್ಮ್ ಇದ್ದಂಗೆ.
ಅದರಲ್ಲಿ ನೀನೇ ಹೀರೋಯಿನು ಕಣೆ. ಹುಡುಗೀರ್ ಅಂದಮೇಲೆ ಮೇಕಪ್ಪು ಹೇರ್ ಸ್ಟೈಲು ಎಲ್ಲ ಇಲ್ಲದೆ ಇದ್ರೆ ಹೇಗಪ್ಪ? ನಾನೇನು ಹೀರೋಯಿನ್ ಅಲ್ಲ. ನಮ್ಮ ಲೈಫಲ್ಲಿ ನಾವೇ ಹೀರೋಯಿನ್ಗಳು ಕಣೆ. ಇವತ್ತು ಚಪ್ಪಲು ಶಾಸ್ತ್ರ, ರಾತ್ರಿ ಮೆಹಂದಿ ಪ್ರೋಗ್ರಾಮ್ ಎಲ್ಲ ಇದೆ. ಇವತ್ತು ನೀನೇ ಡಲ್ ಆಗಿದ್ರೆ ಚೆನ್ನಾಗಿರುತ್ತಾ? ನೀನು ಬರ್ತಿದ್ದಂಗೆ ಎಲ್ಲರ ಕಣ್ಣಿನ ಫೋಕಸ್ ಲೈಟ್ಗಳು ನಿನ್ನ ಮೇಲೆ ಬೀಳಬೇಕು. ದೇವತೆ ನಡ್ಕೊಂಡು ಬರ್ತಿದ್ದಾಳೆ ಅನ್ಸ್ಬೇಕು. ಮನೆ ಕಿನ್ನರ ಲೋಕ ಆಗ್ಬಿಡ್ಬೇಕು. ಸಾಕು ಕಣೆ ಅಮ್ಮ. ಮುಗ್ದೇ ಹೋಯ್ತಕ್ಕ. ಯಾಕೆ ಅಮ್ಮ ಹಾಗೆ ನೋಡ್ತಿದ್ಯಾ? ಅಕ್ಕ, ನಿನ್ನ ಮತ್ತೆ ವಿಕ್ಕಿಯವ್ರನ್ನ ಒಂದು ಮಾಡೋ ಟೆನ್ಷನಲ್ಲಿ ದಿನ ಕಳೆದಿದ್ದೇ ಗೊತ್ತಾಗ್ಲಿಲ್ಲ ಕಣೆ. ಇವತ್ತು ಶಾಸ್ತ್ರ, ನಾಳೆ ಮನೆ ದೇವ್ರ ಹತ್ರ ಹೋಗೋದು, ನಾಡಿದ್ದು ಅರಿಶಿನ, ಆಚೆ ನಾಡಿದ್ದು ಛತ್ರ ಅಂತ ಮದುವೆ ದಿನ ಬಂದೇ ಬಿಡ್ತು. ಒಂದು ಕಡೆ ಖುಷಿ ಆದರೆ ಇನ್ನೊಂದು ಕಡೆ ನೀನು ನಮ್ಮನ್ನ ಬಿಟ್ಟು ಹೋಗ್ತೀಯ ಅಂತ. ಕಣೆ ನಿನ್ನ ನಾನು ಇದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಅಂದ್ಕೊಂಡ್ಯಾ? ನಾವು ಹೆಣ್ಮಕ್ಳಲ್ವೇನೆ ಒಂದಲ್ಲ ಒಂದಿನ ಹುಟ್ಟಿದ ಮನೆ ಬಿಟ್ಟು ಇನ್ನೊಂದು ಮನೆನ ನಮ್ಮನೆ ಅಂದ್ಕೊಂಡು ಹೋಗಲೇಬೇಕು. ಇವತ್ತು ನಾನು, ನಾಳೆ ನೀನು. ನಾವು ಹೋಗಲ್ಲ ಅಂದರೆ ಅಪ್ಪ ಅಮ್ಮ ನಮ್ಮನ್ನ ಇಲ್ಲೇ ಇರೋಕೆ ಬಿಡ್ತಾರೇನೆ? ನೀನೇನಕ್ಕ ಯಾವಾಗಲೂ ಸೀರಿಯಸ್ ಆಗಿರೋ ನೀನು ಈ ಟೈಮಲ್ಲಿ ತಮಾಷೆ ಮಾಡ್ತಿದ್ಯಲ್ಲ? ಅಮ್ಮ, ನನ್ನ ವಿಕ್ರಾಂತ್ ಅವ್ರ ಮದುವೆ ಆಗೋವಾಗ ನೀನೇ ಮನೆಯವರಿಗೆಲ್ಲ ಧೈರ್ಯ ಹೇಳಬೇಕು. ಅದನ್ನು ಬಿಟ್ಟು ನೀನೇ ಅಳೋದಲ್ಲ ಅಲ್ವಾ? ಈ ರೌಡಿ ಬೇಬಿ ಕಣ್ಣಲ್ಲೂ ನೀರು ಬರೋ ಥರ ಆಯಿತು. ಹುಡುಗಿಯಾಗಿ 4 ಹನಿ ಕಣ್ಣೀರು ಹಾಕಿಲ್ಲ ಅಂದರೆ ಕಾಲ ಬದಲಾಗಿದೆ ಅಂತ ಮುಂದೆ ಸೀರಿಯಲ್ ಮಾಡೋರೆಲ್ಲ ಟ್ರೆಂಡ್ ಬದಲಾಗಿದೆ ಅಂತ ಕಣ್ಣೀರು ಕತೆ ಬಿಟ್ಬಿಟ್ರೆ ಪಾಪ ನೀನಂತ ಡೈ ಹಾರ್ಟ್ ಸೀರಿಯಲ್ ಫ್ಯಾನ್ಸ್ಗಳ ಕತ್ತಿ ಏನಕ್ಕ? ನನ್ನ ಅಮ್ಮ ಈಗಿದ್ರೇ ಚಂದ. ನಿನ್ನ ರಾಜ್ಕುಮಾರ ನಿನ್ನನ್ನು ಕರ್ಕೊಂಡು ಹೋಗೋವಾಗ ನಾನು ನಿನ್ನನ್ನು ಹೀಗೆ ರೆಡಿ ಮಾಡೋ ಕಾಲ ಬೇಗ ಬರಲಿ. ಆ ಪುಣ್ಯಾತ್ಮ ರಾಜ್ಕುಮಾರ ಎಲ್ಲಿದ್ದಾನೋ? ಈಗ ಗೊತ್ತಾಯ್ತು ಇವಳನ್ನ ಎಲ್ಲಿ ನೋಡಿದ್ದೆ ಅಂಡ್ ಇವಳು ಯಾರು ಅಂತ. ನೋಡಕೊಳ್ಳೆ ಜೆಂಟಲ್ಮೆನ್ ತರ ಇದ್ದೀರಾ. ಲೇಡೀಸ್ ಪರ್ಸ್ನ ತೆಗೆದು ನೋಡ್ತಾರೇನ್ರಿ? ಪರ್ಸ್ ಬಿದ್ದಿದೆ ಅಂತ ಹೇಳೋದು ಬಿಟ್ಬಿಟ್ಟು ಕೈಯಲ್ಲಿ ಹಿಡ್ಕೊಂಡು ಮತ್ತೆ ಹಾಗೆ ಹೋಗ್ಬಿಡ್ಲಿ ಅಂತ ನಿಂತಿದ್ದೀರಲ್ಲ. ಯಾರನ್ನ ಹುಡುಕ್ತಿದ್ನೋ ಅವಳು ಎದುರು ಬಂದು ನಿಂತಾಳೆ. ಇವಳು ಹಿಂದೆನೇ ಹೋಗಿ ಅಡ್ರೆಸ್ ತಿಳ್ಕೊಂಡು ಗೌತಮ್ ಹೆಂಡತಿ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಂಡು ಆ ಬಜಾರಿಗೆ ಕರ್ಕೊಂಡ್ಬಂದು ತೋರಿಸ್ಬೇಕು. ಈಗ ಇವಳ ಹತ್ರ ಜಾಸ್ತಿ ಮಾತಾಡೋಕೆ ಹೋಗ್ಬಾರ್ದು. ಇವಳ ಹತ್ರ ನೀನು ಗೌತಮ್ ಹೆಂಡತಿನ ಅಂತ ಕೇಳಿದ್ರೆ ಇವಳೋಗ ಅದನ್ನು ಅವನಿಗೆ ಹೇಳ್ಬಿಟ್ರೆ ಅವ್ನು ಓವರ್ ಕ್ರಾಸ್ ಮಾಡಿ ಮತ್ತೆ ಮನೆ ಚೇಂಜ್ ಮಾಡೋ ಚಾನ್ಸಸ್ ಇದೆ. ಇವಳಿಗೆ ಗೊತ್ತಾಗದಿರೋ ಥರ ಇವಳನ್ನ ಫಾಲೋ ಮಾಡಬೇಕು. ಮೊದಲು ಕಾರ್ನ ಸೈಡ್ಗೆ ಹಾಕೋಣ. ತಾರೆ ನೀವು ಒಬ್ಬಳೇ ಬಂದಿದ್ಯಾ? ನಿಮ್ಮ ಯಜಮಾನ್ರ ಮಕ್ಕಳು ಯಾರು ಕಾಣ್ತಾನೆ ಇಲ್ಲ. ನನಗೆ ತುಂಬ ಬೇಜಾರಾಯ್ತಮ್ಮ. ಮದುವೆಗೆ ಮಾತ್ರ ತಪ್ಪದೆ ಎಲ್ಲರನ್ನೂ ಕರ್ಕೊಂಡು ಬರಬೇಕು, ಸರಿನಾ? ಸುಶೀಲಾ ಎಲ್ಲೋ ಇಲ್ಲೇ ಓಡಾಡ್ತಿದ್ಲು, ಕಾಣಿಸ್ತಿಲ್ವಲ್ಲ? ಸ್ವಲ್ಪ ಹುಡುಕ್ತೀಯಾ? ಅಮ್ಮ
ಅಯ್ಯೋ ಮಗಳೇ, ಎಷ್ಟು ಮುದ್ದಾಗಿ ಕಾಣ್ತಿದ್ಯಾ. ನನ್ನ ದೃಷ್ಟಿನೇ ತಾಕೋ ಆಗಿದೆ. ಪುರೋಹಿತರು ಬಂದಿದ್ದಾರೆ. ಚಪ್ರದ ಮುಹೂರ್ತ ಮೀರೋಗ್ಬಾರ್ದು. ಬನ್ನಿ ಹೋಗೋಣ. ಅಮ್ಮು, ಎಲ್ಲ ಎಷ್ಟು ಬೇಗ ಬೇಗ ಆಗ್ತಾ ಇದೆ ಅಲ್ಲ. ನಿಮ್ಮ ಅಕ್ಕ ನಮ್ಮ ಅಣ್ಣನ ಮದುವೆಯಾಗಿ ಮನೆಗೆ ಬರ್ತಿದ್ದಾರೆ ಅಂದರೆ ನಂಗೆ ನಂಬೋಕೆ ಆಗ್ತಾ ಇಲ್ಲ. ಶುಶ್, ಅದಕ್ಕೆ ಯಾರಾದರೂ ಕೇಳಿಸ್ಕೊಂಡ್ರೆ? ಸರಿ ಕುಶಲ್ ಮರ್ತೇ ಬಿಟ್ಟಿದ್ದೆ. ಅಮೂಲ್ಯ, ಶಾಸ್ತ್ರಕ್ಕೆ ನಮ್ಮ ಅಣ್ಣ ನಿಂಗೆ ರಜೆ ಕೊಟ್ಟನಲ್ಲ, ಅದೇ ದೊಡ್ಡ ವಿಷಯ. ಕೇಳಿದ್ರು ತಾನೇ ಕೊಡೋದು. ಹೇಗೋ ಅವ್ರಿಗೆ ವಿಷಯ ಗೊತ್ತಿದೆ ಅಂತ ನಾನು ಕೇಳೋಕ್ಕೆ ಹೋಗಿಲ್ಲ. ಹಾಗಿದೆ ನಿನ್ನ ಕತೆ ಮುಗೀತು. ಮೊದಲೇ ಸಾರ್ಥಕ್ ಹಠ ಮಾಡಿ ಕಂಪ್ನಿಯಲ್ಲಿ ಹುಡುಗಿರು ತುಂಬಿಸಿದ್ದಾರೆ ಅಂತ ಹೇಳಿ ಕೋಪ ಮಾಡ್ಕೊಂಡಿದ್ದ. ಇವಾಗ ಇದನ್ನೇ ನೆಪ ಮಾಡಿಕೊಂಡು ನಿನ್ನ ಕೆಲಸನ ಟರ್ಮಿನೇಟ್ ಮಾಡಿದ್ರು ಆಶ್ಚರ್ಯ ಇಲ್ಲ. ಆ ಕಿತಾಪತಿ ಎಲ್ಲ ಆಗಲೇ ಶುರುವಾಗಿದೆ. ಅದಕ್ಕೆ ನಿಮ್ಮ ಅಣ್ಣ ನನ್ನ ಹತ್ರ ಒಂದು ವಾರದಲ್ಲಿ ನಾನೇ ಕೆಲಸ ಬಿಟ್ಟೋಗೋ ಥರ ಮಾಡ್ತೀನಿ ಅಂತ ಚಾಲೆಂಜ್ ಮಾಡಿದ್ದಾರೆ. ನಾಳೆನೇ ಅದಕ್ಕೆ ಲಾಸ್ಟ್ ಡೇ. ಬಟ್ ನಾನು ಅದಕ್ಕೆಲ್ಲ ಅವಕಾಶ ಮಾಡಿಕೊಡಲ್ಲ. ಬಟ್ ಇದು ಸ್ವಲ್ಪ ಕಷ್ಟನೇ ಅಮೂಲ್ಯ. ಗೊತ್ತು, ಆಗಿದಾಗೋಗ್ಲಿ. ನಾನು ಜಗಳನಾದರೂ ಮಾಡಿ ರಜನೂ ತಗೊಳ್ತೀನಿ, ಕೆಲಸನೂ ಉಳಿಸ್ಕೊತೀನಿ. ಅಮೂಲ್ಯ ಅಂದರೆ ಏನು ತಮಾಷೆನಾ? ಎನಿವೇಸ್, ಆಲ್ ದ ಬೆಸ್ಟ್. ಯಾಕೆ ಫೋನ್ ಮಾಡ್ತಿದ್ದಾಳೆ? ಹಲೋ ಹಲೋ ಬಾಸ್, ನಾನು ಅಮೂಲ್ಯ. ಗೊತ್ತು, ನನಗೆ ಬಿಸಿ ಇದ್ದೀನಿ. ಏನು ವಿಷಯ ಅಂತ ಬೇಗ ಹೇಳು. ಅಫಿಷಿಯಲ್ ಆಗಿ ನಿಮ್ಮ ಹತ್ರ ಲೀವ್ ತೊಗೊಳೋದಕ್ಕಾಗಲಿಲ್ಲ. ಇವತ್ತು ನಮ್ಮ ಮನೇಲಿ ಚಪ್ರಶಾಸ್ತ್ರ, ಅದಕ್ಕೆ ಬರೋಕ್ಕಾಗಲ್ಲ ಅಂತ ಹೇಳಕ್ಕೆ ಕಾಲ್ ಮಾಡಿದೆ. ಹಾಗೆ ಮದುವೆವರೆಗೂ ನಂಗೆ ಲೀವ್ ಬೇಕು ಬಾಸ್. ಏಯ್, ನಂದೇನು ರೋಡ್ ಸೈಡ್ ಅಂಗಡಿ ಅಂದ್ಕೊಂಡಿದ್ಯಾ? ಎಲ್ಲದಕ್ಕೂ ಒಂದು ಪ್ರೊಸೀಜರ್ ಇರುತ್ತೆ. ಮೊದಲು ಲೀವ್ ಆಫ್ ಆಬ್ಸೆನ್ಸ್ ಮೇಲ್ ಕಳಿಸು. ಸಾರಿ ಬಾಸ್, ನಾನು ಅದನ್ನೆಲ್ಲ ಮಾಡೋಕ್ಕೆ ಆಫೀಸಲ್ಲಿಲ್ಲ, ಮನೇಲಿದ್ದೀನಿ. ಆಮೇಲೆ ನನ್ನ ಹತ್ರ ಲ್ಯಾಪ್ಟಾಪ್ ಇಲ್ಲ ಅಂತ ನಿಮಗೂ ಗೊತ್ತು. ಹೇ ಲಿಸನ್, ನಿನ್ನ ಹತ್ರ ಏನಿದೆ ಏನಿಲ್ಲ ಇಸ್ ನನ್ ಆಫ್ ಮೈ ಕಾನ್ಸೆಪ್ಟ್. ಲ್ಯಾಪ್ಟಾಪ್ ಇಲ್ಲ ಅಂದರೆ ಆಫೀಸಿಗೆ ಹೋಗಿ ಮೇಲ್ ಕಳಿಸು. ಮೇಲ್ ಓದಿ ಡಿಸೈಡ್ ಮಾಡ್ತೀನಿ ನೀನು ರಜಾ ಕೊಡ್ಬೇಕಾಗಿಲ್ವ ಅಂತ. ನನಗೆ ಬಿಸಿ ಇದ್ದೀನಿ, ಫೋನ್ ಇಡು. ಮಾತು ಕೇಳಿಸ್ಕೊಳ್ಳೋ ಪೇಷನ್ಸು ಇಲ್ಲ ಅಲ್ವಾ ನಿನಗೆ? ನಮಗೆ ಚಮಕು. ನಾನು ಸಾರ್ಥಕ್ ಕಣ್ಣಂಗೆ ಮೇಲ್ ಮಾಡಿದ್ದೀನಿ ಅಂತ ಸುಳ್ಳು ಹೇಳ್ತೀನಿ. ಒಟ್ಟಿನಲ್ಲಿ ನಿನ್ನ ಕೆಲಸದ ತೆಗೆಕೊಂತು ನಾನು ಬಿಡಲ್ಲ. ಶುಂಠಿ ಶಂಕರ. ನಾನು ಹೆಂಗ್ಸ್ನ ಫಾಲೋ ಮಾಡ್ಕೊಂಡು ಹೋಗೋ ಪರಿಸ್ಥಿತಿ ಬರುತ್ತೆ ಅಂತ ಕನ್ಸಲ್ಲಿ ಅನ್ಕೊಂಡಿರಲಿಲ್ಲ.